ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರುಗೆ ಗೆಲುವು ಸಿಗ್ತಾ ಇದೆ. 5,000ಕ್ಕೂ ಅಧಿಕ ಮತಗಳಿಂದ ಸಮರ್ಥ ವಿಜಯವನ್ನ ಸಾಧಿಸಿದ್ದಾರೆ. ಸಮರ್ಥ ಎದುರು ಶ್ರೀನಿವಾಸ ದಾಸ ಕರಿಯಪ್ಪ ಸೋಲನ್ನ ಕಂಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸ ಕರಿಯಪ್ಪಗೆ ಸೋಲಾಗಿದೆ. ಕೊನೆಗೂ ಭದ್ರಕೋಟೆ ಉಳಿಸಿಕೊಂಡಿದೆ ಕಾಂಗ್ರೆಸ್ ಪಕ್ಷ. ಕಿರಿಯ ವಯಸ್ಸಿನಲ್ಲೇ ವಿಧಾನಸೌಧ ಮೆಟ್ಟಿಲೇರಿದ್ದಾರೆ ಸಮರ್ಥ ಶಾಮನೂರು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಉಪಚುನಾವಣೆಯ ಫಲಿತಾಂಶ ಹೊರಬರ್ತಾ ಇದ್ದಂತೆ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರುಗೆ ಈಗ ಗೆಲುವು ಸಿಗ್ತಾ ಇದೆ. ಇದರ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ. 5,000ಕ್ಕೂ ಹೆಚ್ಚು ಮತಗಳಿಂದ ಸಮರ್ಥ ಶಾಮನೂರು ಗೆಲುವನ್ನ ಸಾಧಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರಿಗೆ ಈ ಗೆಲುವು ಸಿಕ್ಕಿರುವಂತದ್ದು. ಹಾಗಾಗಿ ಕಾಂಗ್ರೆಸ್ ತನ್ನ ಭದ್ರಕೋಟೆಯನ್ನ ಹಾಗೆ ಮುಂದುವರಿಸಿಕೊಂಡು ಹೋಗ್ತಾ ಇದೆ, ಉಳಿಸಿಕೊಂಡು ಹೋಗ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸ ಕರಿಯಪ್ಪ ಅವರಿಗೆ ಸೋಲಾಗಿರುವಂತದ್ದು. ಕೊನೆಗೂ ಭದ್ರಕೋಟೆಯನ್ನ ಉಳಿಸಿಕೊಂಡಿರುವಂತದ್ದು. ಈಗ ಸಮರ್ಥ ಶಾಮನೂರು ಅವರು ಅತಿ ಕಿರಿಯ ವಯಸ್ಸಿನಲ್ಲೇ ವಿಧಾನಸೌಧದ ಮೆಟ್ಟಿಲೇರಿದ ಹೊಸ ಹೆಗ್ಗಳಿಕೆಗೆ ಪಾತ್ರವಾಗ್ತಾ ಇದ್ದಾರೆ. ಒಂದೇ ಮನೆಯಲ್ಲಿ ಇಬ್ಬರು ಶಾಸಕರು, ಒಬ್ಬರು ಸಂಸದರು ಇರುವಂತದ್ದು. ತಂದೆ ಎಸ್ ಮಲ್ಲಿಕಾರ್ಜುನ್ ಸಚಿವರು, ತಾಯಿ ಪ್ರಭಾ ಮಲ್ಲಿಕಾರ್ಜುನ್ ಸಂಸದೆ, ಇನ್ನು ಪುತ್ರ ಸಮರ್ಥ ಶಾಮನೂರು ನೂತನ ಶಾಸಕ. ಈ ಒಂದು ಹೆಗ್ಗಳಿಕೆಗೆ ಈ ಒಂದು ಮನೆತನ ಪಾತ್ರವಾಗ್ತಾ ಇರುವಂತದ್ದು. ಇದೇ ಒಂದು ಸಂದರ್ಭದಲ್ಲಿ 5,000ಕ್ಕೂ ಹೆಚ್ಚು ಮತಗಳಿಂದ ಸಮರ್ಥ ಶಾಮನೂರು ಅವರು ಈ ಒಂದು ಗೆಲುವನ್ನ ಸಾಧಿಸ್ತಾ ಇರುವಂತದ್ದು. ಕಿರಿಯ ವಯಸ್ಸಿನಲ್ಲೇ ವಿಧಾನಸೌಧದ ಮೆಟ್ಟಿಲೇರುವಂತ ಹೊಸ ಒಂದು ಹೆಗ್ಗಳಿಕೆಗೆ ಸಮರ್ಥ ಶಾಮನೂರು ಅವರು ಪಾತ್ರರಾಗ್ತಾ ಇದ್ದಾರೆ. ಈ ಒಂದು ಕ್ಷೇತ್ರದ ಬಗ್ಗೆ, ದಾವಣಗೆರೆ ಕ್ಷೇತ್ರದ ಬಗ್ಗೆ ಹಲವು ಕುತೂಹಲಗಳು, ಹಲವು ಗೊಂದಲಗಳು ಕಾರಣವಾಗಿತ್ತು. ಇಲ್ಲಿ ಅಲ್ಪಸಂಖ್ಯಾತರ ಮತಗಳ ಬಗ್ಗೆ ಕೆಲವೊಂದಿಷ್ಟು ಗೊಂದಲಗಳು ಉಂಟಾಗಿತ್ತು. ಯಾಕೆ ಅಂತಂದ್ರೆ ಅಲ್ಲಿ ಟಿಕೆಟ್ ವಿಚಾರವಾಗಿ ಒಂದಿಷ್ಟು ಚರ್ಚೆಗಳಾಗಿತ್ತು, ಅಲ್ಲಿ ಇರಿಸು ಮುರಿಸು ಕಂಡಿತ್ತು. ಆದ್ರೆ ಕೊನೆಗೂ ಕೂಡ ಕಾಂಗ್ರೆಸ್ ತನ್ನ ಭದ್ರಕೋಟೆಯನ್ನ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಈ ಒಂದು ಗೆಲುವಿನ ಬಗ್ಗೆ ಕೆಲವು ಗೊಂದಲಗಳಿತ್ತು. ಈಗ ಕೊನೆಗೂ ಆ ಒಂದು ಗೊಂದಲಗಳಿಗೆ ತೆರೆ ಬಿದ್ದಂತಾಗಿದೆ. ದಾವಣಗೆರೆಯ ಕಾಂಗ್ರೆಸ್ ಅಭ್ಯರ್ಥಿಗೆ ಈಗ ಈ ಒಂದು ಗೆಲುವು ಸಿಕ್ಕಿರುವುದು ಅಧಿಕೃತವಾಗಿ ಘೋಷಣೆಯಾಗಿರುವಂತದ್ದು. 5,000ಕ್ಕೂ ಅಧಿಕ ಮತಗಳಿಂದ ಈಗ ಸಮರ್ಥ ಶಾಮನೂರು ಅವರು ವಿಜಯವನ್ನ ಸಾಧಿಸುತ್ತಿದ್ದಾರೆ. ಒಂದೇ ಮನೆಯಲ್ಲಿ ಇಬ್ಬರು ಶಾಸಕರು ಹಾಗೂ ಒಬ್ಬ ಸದಸ್ಯರು ಇರುವಂತದ್ದು, ಸಂಸದರು ಇರುವಂತದ್ದು ಹೊಸ ಹೆಗ್ಗಳಿಕೆಗೆ ಪಾತ್ರವಾಗ್ತಾ ಇರುವಂತದ್ದು. ತಂದೆ ಎಸ್ ಮಲ್ಲಿಕಾರ್ಜುನ್ ಅವರು ಸಚಿವರು, ಹಾಗೆ ತಾಯಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಸಂಸದೆ, ಇನ್ನು ಪುತ್ರ ಸಮರ್ಥ ಶಾಮನೂರು ನೂತನ ಶಾಸಕರಾಗಿರುವಂತದ್ದು. ಈ ಒಂದು ಹೊಸ ಹೆಗ್ಗಳಿಕೆಗೆ ಈ ಕುಟುಂಬ ಈಗ ಪಾತ್ರವಾಗ್ತಾ ಇದೆ. ಅದೊಂದು ಕಡೆ ಆದ್ರೆ ಇನ್ನೊಂದು ಕಡೆ ಅತಿ ಕಿರಿಯ ವಯಸ್ಸಿನಲ್ಲೇ ವಿಧಾನಸೌಧದ ಮೆಟ್ಟಿಲೇರುತ್ತಿದ್ದಾರೆ ಸಮರ್ಥ ಶಾಮನೂರು. ಹಾಗಾಗಿ ಇದೊಂದು ಹೊಸ ದಾಖಲೆ ಅಂತಾನೂ ಹೇಳ್ಬಹುದು. ಕೊನೆಗೂ ಈಗ ಕಾಂಗ್ರೆಸ್ ತನ್ನ ಭದ್ರಕೋಟೆಯನ್ನ ದಾವಣಗೆರೆಯಲ್ಲಿ ಉಳಿಸಿಕೊಂಡಿದೆ. ಇಲ್ಲಾಗ್ತಾ ಇದ್ದಂತ ಎಲ್ಲಾ ಗೊಂದಲಗಳಿಗೆ, ಎಲ್ಲಾ ಚರ್ಚೆಗಳಿಗೆ ಕೊನೆ ಈಗ ಬಿದ್ದಿರುವಂತದ್ದು. ಇಲ್ಲಿ ಏನು ವ್ಯತ್ಯಾಸಗಳು ಕಂಡಿತ್ತು ಎಲ್ಲದಕ್ಕೂ ಕೂಡ ಈಗ ಅಂತ್ಯ ಹಾಡಲಾಗ್ತಿದೆ.